ಅರೆ ಅರೆ ತಮ್ಮ, ಓಂ ಶಾಂತಿ. ಬಾಬಾ ಇವತ್ತು ಅವ್ಯಕ್ತ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಮಧ್ಯ ಮಧ್ಯ 5 ಸೆಕೆಂಡನ್ನು ತಗೊಂಡು ಮನಸ್ಸಿನ ಎಕ್ಸಸೈಸ್ ಮಾಡಬೇಕಂತೆ. ನೋಡು, ಶಾರೀರಿಕ ಎಕ್ಸಸೈಸ್ ಎಲ್ಲ ಮಾಡ್ತಾರೆ, ಮನಸ್ಸಿಗೂ ಟೈಮ್ ಕೊಡಬೇಕು ಅಂತ ಬಾಬಾ ಎಷ್ಟು ಚೆನ್ನಾಗಿ ಸಮಯದ ಪ್ರಜ್ಞೆಯನ್ನು ತಿಳಿಸ್ತಾರೆ. ಎಂದಿನಂತೆ ಶುರು ಮಾಡೋ ತಮ್ಮ. ಓಂ ಶಾಂತಿ ಅಮ್ಮ. ಹೌದು, ಬಾಬಾ ಹೇಳ್ತಿದ್ದಾರೆ ಮನಸ್ಸನ್ನು ಆರೋಗ್ಯವಾಗಿ ಇಡ್ಬೇಕಂದ್ರೆ ಮಧ್ಯ ಮಧ್ಯದಲ್ಲಿ 5 ಸೆಕೆಂಡ್ಗಳನ್ನು ತೆಗೆದುಕೊಂಡು ಮನಸ್ಸಿನ ಎಕ್ಸಸೈಸ್ ಮಾಡಿ ಅಂತ. ಅಂದ್ರೆ ಇಂದು ದೂರ ದೇಶದಲ್ಲಿರುವ ಬಾಪ್ದಾದ ಅವರು ಭೌತಿಕ ಪ್ರಪಂಚದ ವಿವಿಧ ದೇಶಗಳ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಬಾಪ್ದಾದ ಅವರು ವಿವಿಧ ದೇಶಗಳ ಮಕ್ಕಳನ್ನು ಒಂದೇ ದೇಶದ ನಿವಾಸಿಗಳಂತೆ ನೋಡ್ತಿದ್ದಾರೆ. ಯಾರು ಎಲ್ಲಿಂದಲಾದರೂ ಬಂದಿರಲಿ, ಆದರೆ ಎಲ್ಲದಕ್ಕಿಂತ ಮೊದಲು ಎಲ್ಲರೂ ಒಂದೇ ದೇಶದಿಂದ ಬಂದಿದ್ದೀರಿ. ಹಾಗಾದರೆ ತಮ್ಮ ಅನಾದಿ ದೇಶ ನೆನಪಿನಲ್ಲಿದೆಯೇ ಅಂತ ಕೇಳ್ತಿದ್ದಾರೆ. ತಮ್ಮ ದೇಶ ಪ್ರಿಯವಾಗಿದೆ ಅಲ್ಲವೇ? ತಂದೆಯ ಜೊತೆಗೆ ತಮ್ಮ ಅನಾದಿ ದೇಶ ಕೂಡ ತುಂಬಾ ಪ್ರಿಯವಾಗಿದೆ ಅಲ್ಲವೇ? ಇಂದು ಬಾಪ್ದಾದ ಎಲ್ಲ ಮಕ್ಕಳ 5 ಸ್ವರೂಪಗಳನ್ನ ನೋಡ್ತಿದ್ರು. 5 ಸ್ವರೂಪಗಳು ಯಾವುದು ಎಂದು ತಿಳಿದುಕೊಂಡಿದ್ದೀರಾ ಅಲ್ಲವೇ ಅಂತ ಬಾಬಾ ಕೇಳ್ತಿದ್ದಾರೆ. ಪಂಚಮುಖ ಬ್ರಹ್ಮನನ್ನು ಪೂಜಿಸಲಾಗುತ್ತದೆ, ಹಾಗಾಗಿ ಎಲ್ಲ ಮಕ್ಕಳ 5 ಸ್ವರೂಪಗಳನ್ನು ನೋಡ್ತಿದ್ದಾರೆ. ಮೊದಲನೆಯದು ಅನಾದಿ ಜ್ಯೋತಿರ್ಬಿಂದು ಸ್ವರೂಪ. ತಮ್ಮ ರೂಪ ನೆನಪಿದೆಯಲ್ಲವೇ? ಮರೆತು ಹೋಗುವುದಿಲ್ಲ ಅಲ್ಲವೇ ಅಂತ ಕೇಳ್ತಿದ್ದಾರೆ. ಎರಡನೇದು ಆದಿ ದೇವತೆಯ ಸ್ವರೂಪ. ದೇವತಾ ಸ್ವರೂಪಕ್ಕೆ ತಲುಪಿದ್ರ? ಮೂರನೆಯದು ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಅದು ಕೂಡ ನೆನಪಿದೆ ಅಲ್ಲವೇ? ತಮ್ಮೆಲ್ಲರ ಪೂಜೆ ಆಗುತ್ತದೆಯೋ ಅಥವಾ ಭಾರತವಾಸಿಗಳ ಪೂಜೆ ಆಗುತ್ತದೆಯೋ? ತಮ್ಮ ಪೂಜೆ ಆಗುತ್ತದೆಯೇ? ಕುಮಾರರು ಹೇಳಿ, ತಮ್ಮ ಪೂಜೆ ಆಗುತ್ತದೆಯೇ ಅಂತ. ಆದ್ರಿಂದ ಮೂರನೆಯದು ಪೂಜ್ಯ ಸ್ವರೂಪವಾಗಿದೆ. ನಾಲ್ಕನೆಯದು ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪ. ಮತ್ತೆ ಕೊನೆಯದು ಫರಿಷ್ಠಾ ಸ್ವರೂಪ. ಹಾಗಾದ್ರೆ 5 ರೂಪಗಳು ನೆನಪಿಗೆ ಬಂದವೆ. ಒಳ್ಳೆಯದು. 1 ಸೆಕೆಂಡ್ನಲ್ಲಿ ಈ 5 ರೂಪಗಳಲ್ಲಿ ತಮ್ಮನ್ನು ಅನುಭವ ಮಾಡಲು ಸಾಧ್ಯನಂತ ಬಾಬಾ ಕೇಳ್ತಿದ್ದಾರೆ ಅಣ್ಣ. 1 2 3 4 5 ಅನುಭವ ಮಾಡಿದ್ದೀರಾ? ಈ 5 ಸ್ವರೂಪಗಳು ಎಷ್ಟು ಸುಂದರವಾಗಿವೆ. ತಮಗೆ ಬೇಕಾದಾಗ ಬೇಕಾದ ರೂಪದಲ್ಲಿ ಸ್ಥಿತರಾಗಲು ಬಯಸಿದರೆ ಆ ಸ್ವರೂಪವನ್ನು ನೆನಪಿಸಿಕೊಳ್ಳಿ ಮತ್ತು ಅನುಭವ ಮಾಡಿ. ಇದೇ ಮನಸ್ಸಿನ ಆತ್ಮಿಕ ವ್ಯಾಯಾಮವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಏನು ಮಾಡ್ತಾರೆ? ವ್ಯಾಯಾಮ ಮಾಡ್ತಾರಲ್ಲವೇ? ಆದಿಯ ಸಮಯದಲ್ಲಿ ತಮ್ಮ ಪ್ರಪಂಚಕ್ಕೆ ಅಂದರೆ ಸತ್ಯಯುಗದಲ್ಲಿ ನಡೆದಾಡುವಾಗ ನೈಸರ್ಗಿಕ ವ್ಯಾಯಾಮ ಇತ್ತು. ಈಗ ನಿಂತುಕೊಂಡು 1 2 3 ಇದು ವ್ಯಾಯಾಮ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಮನಸ್ಸು ಸದಾ ಆರೋಗ್ಯವಾಗಿರುತ್ತದೆ, ಉತ್ತಮವಾಗಿರುತ್ತದೆ. ಬಾಪ್ ತಾದಾರವರು ಹೇಳ್ತಾರೆ, ಪ್ರತಿ ಗಂಟೆಗೆ 5 ಸೆಕೆಂಡ್ಗಳ ಕಾಲ ಈ ವ್ಯಾಯಾಮ ಮಾಡಿ. ಸಾಧ್ಯವಾಗಬಹುದೇ? ನೋಡಿ, ಎಲ್ಲರೂ ಹೇಳುತ್ತಾರೆ ಇದು ಸಾಧ್ಯ. ನೆನಪಿಟ್ಟುಕೊಳ್ಳಿ, ಓಂ ಶಾಂತಿ ಭವನವನ್ನು ನೆನಪಿಟ್ಟುಕೊಳ್ಳಿ, ಮರೆಯಬೇಡಿರಿ. ಮನಸ್ಸಿನ ವಿವಿಧ ಕಂಪ್ಲೇಂಟ್ಗಳಿವೆ ಅಲ್ಲವೇ? ಏನು ಮಾಡುವುದು? ಮನಸ್ಸು ಸ್ಥಿರವಾಗಿರುವುದಿಲ್ಲ. ಮನಸ್ಸನ್ನು ಭಾರ ಮಾಡಿಕೊಂಡು ಬಿಡುತ್ತೀರಿ, ಭಾರ ಮಾಡಿಕೊಳ್ಳುತ್ತೀರಲ್ಲವೇ? ಇಂದಿನ ಕಾಲದಲ್ಲಿ ಪಾವು, ಸೇರು ಮತ್ತು ಮಣ ಇರುತ್ತಿದ್ದವು, ಇತ್ತೀಚೆಗೆ ಬದಲಾಗಿವೆ. ಹಾಗಾಗಿ ಮನಸ್ಸು ಭಾರದಿಂದ ತುಂಬಿರುತ್ತದೆ. ಹಾಗೂ ನೀವು ಈ ವ್ಯಾಯಾಮವನ್ನು ಮುಂದುವರಿಸಿದರೆ ಸಂಪೂರ್ಣವಾಗಿ ಹಗುರವಾಗುತ್ತೀರಿ, ಅಭ್ಯಾಸವಾಗುತ್ತದೆ. ಬ್ರಾಹ್ಮಣ ಎಂಬ ಶಬ್ದ ನೆನಪಾದರೆ ಬ್ರಾಹ್ಮಣ ಜೀವನದ ಅನುಭವ ಮಾಡಿ. ಫರಿಷ್ಠಾ ಶಬ್ದ ಹೇಳಿದರೆ ಫರಿಷ್ಠಾ ಆಗಿರಿ. ಕಠಿಣವೇ? ತಾವು ಫರಿಷ್ಠಗಳಾಗಿದ್ದೀರೋ ಅಥವಾ ಇಲ್ಲವೋ? ತಾವೇ ಆಗಿದ್ದೀರೋ ಅಥವಾ ಬೇರೆಯವರೋ? ಎಷ್ಟು ಸಲ ಫರಿಷ್ಠಾ ಆಗಿದ್ದೀರಿ? ಲೆಕ್ಕವಿಲ್ಲದಷ್ಟು ಭಾರಿ ಆಗಿದ್ದೀರಿ. ತಾವೇ ಆಗಿದ್ದೀರಲ್ಲವೇ? ಒಳ್ಳೆಯದು. ಲೆಕ್ಕವಿಲ್ಲದಷ್ಟು ಭಾರಿ ಆಗಿರುವ ವಿಷಯವನ್ನು ಪುನರಾವರ್ತಿಸುವುದು ಕಷ್ಟವಾಗುತ್ತದೆಯೇ? ಕೆಲವೊಮ್ಮೆ ಕಷ್ಟವಾಗುತ್ತದೆಯೇ? ಈಗ ಈ ಅಭ್ಯಾಸವನ್ನು ಮಾಡಿರಿ. ಎಲ್ಲಿಯೇ ಇದ್ದರೂ 5 ಸೆಕೆಂಡುಗಳ ಕಾಲ ಮನಸ್ಸನ್ನು ಸುತ್ತಿಸಿರಿ. ತಿರುಗಿಸಲು ಹಿತವೆನಿಸುತ್ತದೆ ಅಲ್ಲವೇ? ಶಿಕ್ಷಕರೇ ಸರಿಯಾಗಿದೆ ಅಲ್ಲವೇ? 1 ಸುತ್ತು ಮಾಡಲು ಬರುತ್ತದೆ ಇಲ್ಲವೇ? 1 ಸುತ್ತು ಮಾಡಿ ಅಷ್ಟೇ. ನಂತರ ಕೆಲಸವನ್ನು ಮುಂದುವರಿಸಿ. ಪ್ರತಿ ಗಂಟೆಗೆ 1 ರೌಂಡ್ ಮಾಡಿ ಮತ್ತು ನಂತರ ಕೆಲಸಕ್ಕೆ ಹಿಂತಿರುಗಿ. ಏಕೆಂದರೆ ತಾವು ಕೆಲಸವನ್ನು ಬಿಡಲು ಸಾಧ್ಯವಿಲ್ಲ. ಡ್ಯೂಟಿ ನಿರ್ವಹಿಸಲೇಬೇಕು. ಆದರೆ 5 ಸೆಕೆಂಡ್ ನಿಮಿಷಗಳು ಅಲ್ಲ, ಸೆಕೆಂಡ್ ತಮಗಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೇ? ತೆಗೆದುಕೊಳ್ಳಬಹುದೇ? UN ಆಫೀಸ್ನಲ್ಲಿ ತೆಗೆದುಕೊಳ್ಳಬಹುದೇ? ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ. ಆದ್ದರಿಂದ ಮಾಸ್ಟರ್ ಸರ್ವಶಕ್ತಿವಂತರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಬಾಬಾ
ಕೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಗೆರೆಯನ್ನಂತೂ ಹಾಕ್ತೀರಾ ಅಲ್ವಾ? ಎರಡನೆಯದಾಗಿದೆ, ಯಾವುದಾದರೂ ಹಾಳೆಯ ಮೇಲೆ, ಸ್ಲೇಟಿನ ಮೇಲೆ ಎಲ್ಲಿಯಾದರೂ ರೇಖೆಯನ್ನು ಎಳೆಯುವುದು ಅಂತ. ಮತ್ತು ಎಲ್ಲಕ್ಕಿಂತ ದೊಡ್ಡ ರೇಖೆಯಾಗಿದೆ ಕಲ್ಲಿನ ಮೇಲೆ ರೇಖೆಯನ್ನು ಎಳೆಯೋದು. ಕಲ್ಲಿನ ರೇಖೆಯನ್ನು ಅಳಿಸೋದು ತುಂಬ ಕಷ್ಟ. ಆದ್ರಿಂದ ಅನೇಕ ಬಾರಿ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಕಲ್ಲಿನ ಮೇಲಿನ ರೇಖೆಯಂತೆ ಖಚಿತವಾದ ರೇಖೆಯನ್ನು ಎಳಿತಾರೆ ಎಂದು ಬಾಪ್ದಾದರವರು ನೋಡಿದ್ದಾರೆ. ಅದು ಅಳಿಸಿದರೂ ಅಳಿಸಿ ಹೋಗೋದಿಲ್ಲ. ಅಂತಹ ರೇಖೆ ಚೆನ್ನಾಗಿದೆಯೇ? ಇನ್ನು ಮುಂದೆ ಮಾಡುವುದಿಲ್ಲ, ಇಂದಿನಿಂದ ಹಾಗೆ ಆಗುವುದಿಲ್ಲ ಎಂದು ಎಷ್ಟೊಂದು ಬಾರಿ ಪ್ರತಿಜ್ಞೆ ಕೂಡ ಮಾಡ್ತೀರಿ. ಆದರೆ ಮತ್ತೆ ಮತ್ತೆ ಪರವಶರಾಗ್ತೀರಿ. ಆದ್ರಿಂದ ಬಾಪ್ದಾದರವರಿಗೆ ಮಕ್ಕಳ ಮೇಲೆ ತಿರಸ್ಕಾರ ಬರೋದಿಲ್ಲ, ಕರುಣೆ ಬರುತ್ತದೆ. ಪರವಶರಾಗ್ತಾರೆ. ಪರವಶರಾದವರ ಮೇಲೆ ಕರುಣೆ ಬರುತ್ತದೆ. ಬಾಪ್ದಾದರವರು ಮಕ್ಕಳನ್ನು ಹಾಗೆ ಕರುಣೆಯಿಂದ ನೋಡಿದಾಗ ನಾಟಕದ ಪರದೆಯ ಮೇಲೆ ಏನು ಕಾಣುತ್ತದೆ? ಎಲ್ಲಿಯವರೆಗೆ? ಹಾಗಾದರೆ ತಾವು ಇದಕ್ಕೆ ಉತ್ತರಿಸಿ. ಎಲ್ಲಿಯವರೆಗೆ? ಕುಮಾರರು ಉತ್ತರ ಕೊಡಲು ಸಾಧ್ಯವೇ? ಯಾವಾಗ ಸಮಾಪ್ತಿಯಾಗುತ್ತದೆ? ಕುಮಾರರು ತುಂಬಾ ಯೋಜನೆಗಳನ್ನು ರೂಪಿಸ್ತೀರಾ ಅಲ್ಲವೇ? ಎಲ್ಲಿಯವರೆಗೆ ಎಂದು ಹೇಳಬಹುದೇ? ಉತ್ತರ ಕೊಡಬಹುದೇ? ಎಲ್ಲಿಯವರೆಗೆ? ದಾದಿಯರೇ ಹೇಳಿರಿ. ಎಲ್ಲಿಯವರೆಗೆ ಸಂಗಮಯುಗ ಇರುತ್ತದೆಯೋ ಅಲ್ಲಿಯವರೆಗೆ ಸ್ವಲ್ಪ ಸ್ವಲ್ಪ ಇರುತ್ತದೆ ಅಂತ ದಾದಿಯರು ಹೇಳ್ತಿದ್ದಾರೆ ಅಣ್ಣ. ಹಾಗಾದ್ರೆ ಸಂಗಮ ಯುಗವು ಎಲ್ಲಿಯವರೆಗೆ ಅಂತ ಬಾಬಾ ಕೇಳ್ತಿದ್ದಾರೆ. ಬ್ರಾಹ್ಮಣರ ಜೀವನದಲ್ಲಿ ಬಹುಸಂಖ್ಯೆಯ ವಿಘ್ನ ರೂಪವಾಗಿದೆ ಸಂಸ್ಕಾರ. ಅದು ತಮ್ಮ ಸಂಸ್ಕಾರವೇ ಆಗಿರಬಹುದು ಅಥವಾ ಬೇರೆಯವರ ಸಂಸ್ಕಾರವಾಗಿರಬಹುದು. ಜ್ಞಾನ ಎಲ್ಲರಲ್ಲಿಯೂ ಇದೆ, ಶಕ್ತಿಗಳು ಕೂಡ ಎಲ್ಲರ ಹತ್ತಿರ ಇವೆ. ಆದರೆ ಕಾರಣವೇನು? ಯಾವ ಶಕ್ತಿ ಯಾವ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಲು ಇಚ್ಛಿಸುವಿರೋ ಆ ಸಮಯದಲ್ಲಿ ಇಮರ್ಜ್ ಆಗುವ ಬದಲು ಸ್ವಲ್ಪ ಸಮಯದ ನಂತರ ಮರ್ಜ್ ಆಗುತ್ತದೆ. ಆಗ ಹೀಗೆ ಹೇಳದೆ ಹೀಗೆ ಹೇಳಿದರೆ ಬಹಳ ಚೆನ್ನಾಗಿತ್ತು ಎಂದು ಯೋಚಿಸುತ್ತೀರಿ. ಇದನ್ನು ಮಾಡುವ ಬದಲು ಹೀಗೆ ಮಾಡಿದರೆ ಬಹಳ ಚೆನ್ನಾಗಿತ್ತು, ಆದರೆ ಪಾಸ್ ಆಗುವ ಸಮಯ ಅದಂತೂ ಕಳೆದು ಹೋಯಿತು. ಹಾಗೆಯೇ ಎಲ್ಲರೂ ತಮ್ಮಲ್ಲಿನ ಶಕ್ತಿಗಳ ಬಗ್ಗೆ ಯೋಚಿಸುತ್ತಾ ಇರುತ್ತೀರಿ. ಸಹನಾ ಶಕ್ತಿ ಇದಾಗಿದೆ, ಇದು ನಿರ್ಣಯ ಶಕ್ತಿಯಾಗಿದೆ, ಇದನ್ನು ಹೀಗೆ ಉಪಯೋಗಿಸಬೇಕು. ಮಾತ್ರ ಸ್ವಲ್ಪ ಸಮಯದ ಅಂತರವಾಗಿ ಬಿಡುತ್ತದೆ. ಮತ್ತು ಎರಡನೆಯ ವಿಷಯ ಯಾವುದು? ಸರಿ, ಮೊದಲನೆಯ ಬಾರಿ ಶಕ್ತಿ ಸಮಯಕ್ಕನುಸಾರವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ ಮತ್ತು ನಂತರ ಇದನ್ನು ಮಾಡದೆ ಹೀಗೆ ಮಾಡಬೇಕಿತ್ತು ಎಂದು ಅನುಭವವನ್ನು ಮಾಡಿದ್ದೀರಿ. ಅನಂತರ ಅರ್ಥವಾಗುತ್ತದೆ. ಆದರೆ ಆ ತಪ್ಪನ್ನು ಒಂದು ಬಾರಿ ಅನುಭವ ಮಾಡಿದ ಮೇಲೆ ಮುಂದೆ ಅನುಭವಿಯಾಗಿ ಅದು ಇನ್ನೊಮ್ಮೆ ಆಗದಂತೆ ಚೆನ್ನಾಗಿ ಅರಿತುಕೊಳ್ಳಿ. ಆದರೂ ಪ್ರಗತಿ ಸಾಧಿಸಬಹುದು. ಆ ಸಮಯದಲ್ಲಿ ಅರ್ಥವಾಗುತ್ತದೆ, ಇದು ತಪ್ಪು, ಇದು ಸರಿ. ಆದರೆ ಅದೇ ತಪ್ಪು ಮತ್ತೊಮ್ಮೆ ಆಗಬಾರದು. ಅದರಲ್ಲಿಯೂ ಅಂತಹ ಪೂರ್ಣ ಶೇಕಡವಾರು ಅಂಕಗಳೊಂದಿಗೆ ತಾವು ಉತ್ತೀರ್ಣರಾಗುವುದಿಲ್ಲ ಎಂಬುದನ್ನು ತಾವು ಸ್ವತಃ ಚೆನ್ನಾಗಿ ಅರಿತುಕೊಳ್ಳಿ. ಮತ್ತು ಮಾಯೆ ಬಹಳ ಬುದ್ಧಿವಂತವಾಗಿದೆ. ತಮ್ಮಲ್ಲಿ ಸಹನೆ ಕಡಿಮೆ ಇದೆ ಎಂದು ಭಾವಿಸೋಣ. ತಾವು ಸಹನಾ ಶಕ್ತಿಯನ್ನು ಉಪಯೋಗಿಸುವಂತಹ ಮಾತು ಬರುತ್ತದೆ. ಒಮ್ಮೆ ತಾವು ಇದನ್ನು ಅರಿತುಕೊಂಡಿರಿ. ಆದರೆ ಮಾಯೆ ಏನು ಮಾಡುತ್ತದೆ ಎಂದರೆ ಇನ್ನೊಮ್ಮೆ ಸ್ವಲ್ಪ ರೂಪ ಬದಲಿಸಿಕೊಂಡು ಬರುತ್ತದೆ. ಆದರೆ ಅದೇ ವಿಷಯವಾಗಿರುತ್ತದೆ. ಹೇಗೆ ವರ್ತಮಾನ ಸಮಯದಲ್ಲಿ ಹಳೆಯ ವಸ್ತುವನ್ನು ಪಾಲಿಶ್ ಮಾಡಿ ಹೊಸ ಥರದಂತೆ ಕಾಣುವಂತೆ ಮಾಡುತ್ತಾರೆಯೋ ಹಾಗೆ ಮಾಯೆ ಕೂಡ ಪಾಲಿಶ್ ಮಾಡಿಕೊಂಡು ಬರುತ್ತದೆ. ಹಳೆಯ ವಿಷಯವೇ ಆಗಿರುತ್ತದೆ. ತಮ್ಮಲ್ಲಿ ಅಸೂಯೆಯ ಭಾವ ಬಂದಿದೆ ಎಂದು ಭಾವಿಸೋಣ. ಅಸೂಯೆಯ ಬೇರೆ ಬೇರೆ ರೂಪಗಳಿವೆ, ಅದು ಒಂದೇ ರೂಪದಲ್ಲಿ ಇರುವುದಿಲ್ಲ. ಆದ್ದರಿಂದ ಅಸೂಯೆಯ ಬೀಜವೇ ಆಗಿರುತ್ತದೆ, ಆದರೆ ಬೇರೆ ರೂಪದಲ್ಲಿ ಬರುತ್ತದೆ, ಮೊದಲಿನ ರೂಪದಲ್ಲಿ ಬರುವುದಿಲ್ಲ. ಹಾಗಾಗಿ ಮೊದಲನೆಯ ಮಾತು ಅದಾಗಿತ್ತು. ಇದಂತೂ ಬೇರೆಯದ್ದೇ ಆಗಿದೆ ಎಂದು ಅನೇಕ ಬಾರಿ ಯೋಚಿಸುತ್ತೇವೆ. ಆದರೆ ಬೀಜ ಒಂದೇ ಆಗಿರುತ್ತದೆ, ರೂಪ ಮಾತ್ರ ಪರಿವರ್ತನೆಯಾಗುತ್ತದೆ. ಇಂತಹ ಸಮಯದಲ್ಲಿ ಯಾವ ಶಕ್ತಿ ಬೇಕು? ನಿರ್ಣಯ ಶಕ್ತಿ. ಇದಕ್ಕಾಗಿ ತಾವು ಎರಡು ವಿಷಯ ಬಗ್ಗೆ ಗಮನ ಕೊಡಬೇಕು ಎಂದು ಬಾಪ್ದಾದ ಈ ಹಿಂದೆಯೂ ಹೇಳಿದ್ದಾರೆ. ಒಂದು, ಸತ್ಯ ಹೃದಯ ಸತ್ಯತೆ. ಅದನ್ನು ಒಳಗಡೆ ಇಟ್ಟುಕೊಳ್ಳಬೇಡಿ. ಅದನ್ನು ಒಳಗಡೆ ಇಟ್ಟುಕೊಂಡರೆ ಗಾಳಿಯಿಂದ ಬೆಲೂನ್ ತುಂಬುತ್ತದೆ, ನಂತರ ಕೊನೆಯಲ್ಲಿ ಏನಾಗುತ್ತದೆ? ಒಡೆದು ಹೋಗುತ್ತದೆ. ಆದ್ದರಿಂದ ಸತ್ಯ ಹೃದಯ ಆತ್ಮಗಳ ಮುಂದೆ ಸ್ವಲ್ಪ ಹಿಂಜರಿಕೆ, ಸ್ವಲ್ಪ ನಾಚಿಕೆ ಇರುತ್ತದೆ. ಅವರು ನನ್ನನ್ನು ಹೇಗೆ ನೋಡುತ್ತಾರೆ ಎಂದು ನನಗೆ ತಿಳಿದಿಲ್ಲ. ಆದರೆ ಸತ್ಯ ಹೃದಯ ಮತ್ತು ಭಾವನೆಯಿಂದ ಬಾಪ್ದಾದ ಅವರ ಮುಂದೆ ತಿಳಿಸಿ, ಆಗಲ್ಲ, ನಾನು ತಪ್ಪು ಮಾಡಿದ್ದೇನೆ ಎಂದು ಬಾಪ್ದಾದ ಅವರಿಗೆ ಹೇಳಿದೆ. ಆದೇಶವನ್ನು
ಚಲಾಯಿಸುವಂತೆ ಹೌದು ನಾನು ಈ ತಪ್ಪನ್ನು ಮಾಡಿದ್ದೇನೆ ಹಾಗೆ ಅಲ್ಲ. ಭಾವನೆಯ ಶಕ್ತಿಯಿಂದ ಸತ್ಯ ಹೃದಯದಿಂದ ಬುದ್ಧಿಯಿಂದ ಮಾತ್ರ ಅಲ್ಲ, ಹೃದಯದಿಂದ ಬಾಪ್ದಾದರವರ ಮುಂದೆ ಅನುಭವ ಮಾಡುತ್ತೀರೆಂದರೆ ಮನಸ್ಸು ಖಾಲಿಯಾಗುತ್ತದೆ, ಕೆಸರು ಸಮಾಪ್ತಿಯಾಗುತ್ತದೆ. ವಿಷಯವು ದೊಡ್ಡದಲ್ಲ, ಅದು ಚಿಕ್ಕದಾಗಿದೆ. ಆದರೆ ಸಣ್ಣ ಸಣ್ಣ ವಿಷಯಗಳು ಸಹ ತಮ್ಮ ಹೃದಯದಲ್ಲಿ ಸಂಗ್ರಹವಾಗುತ್ತಿದ್ದರೆ ಹೃದಯವು ಅವುಗಳಿಂದ ತುಂಬಿರುತ್ತದೆ, ಅದು ಖಾಲಿಯಾಗಿ ಉಳಿಯುವುದಿಲ್ಲ ಅಲ್ಲವೇ? ಹೃದಯ ಖಾಲಿ ಆಗದಿದ್ದರೆ ಹೃದಯ ರಾಮ ಎಲ್ಲಿ ಕುಳಿತುಕೊಳ್ಳುತ್ತಾನೆ? ಕುಳಿತುಕೊಳ್ಳಲು ಸ್ಥಳ ಬೇಕಲ್ಲವೇ? ಹಾಗಾಗಿ ಸತ್ಯ ಹೃದಯದ ಮೇಲೆ ಸಾಹೇಬನು ಸಂತಸ ಪಡುತ್ತಾನೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ? ಬಾಬಾ ತಮ್ಮವನಾಗಿದ್ದೇನೆ, ನಂಬರ್ ಆಗಿರುತ್ತಾರೆಂದು ಬಾಪ್ದಾದ ಅವರಿಗಂತೂ ಗೊತ್ತೇ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ವಿಶೇಷ ಮಾತು, ಇದು ಈ ಸೀಸನ್ನ ಲಾಸ್ಟ್ ಟರ್ನ್ ಆಗಿದೆ ಅಂತ ಬಾಬಾ ಹೇಳ್ತಿರೋದ್ರಿಂದ ಡಬಲ್ ವಿದೇಶಿಯರಿಗಷ್ಟೇ ಅಲ್ಲ, ಎಲ್ಲರಿಗೂ ಆಗಿದೆ. ಕೊನೆಯ ಟರ್ನ್ನಲ್ಲಿ ತಾವು ಎದುರುಗಡೆ ಕುಳಿತುಕೊಂಡಿದ್ದರಿಂದ ತಮಗೆ ಹೇಳಬೇಕಾಗುತ್ತದೆ. ಬಾಪ್ದಾದ ನೋಡಿದ್ದಾರೆ, ಒಂದು ಸಂಸ್ಕಾರ ಅಥವಾ ನೇಚರ್ ಆಗಿರಲಿ, ನೇಚರ್ ಪ್ರತಿಯೊಬ್ಬರದು ತನ್ನದೇ ಆಗಿರುತ್ತದೆ. ಆದರೆ ಸರ್ವರ ಸ್ನೇಹಿತ ಮತ್ತು ಎಲ್ಲ ಮಾತುಗಳಲ್ಲಿ, ಸಂಬಂಧಗಳಲ್ಲಿ ಸಫಲತೆ, ಮನಸ್ಸಿನಲ್ಲಿ ವಿಜಯ ಮತ್ತು ವಾಣಿಯಲ್ಲಿ ಮಧುರತೆ, ಈಸಿ ನೇಚರ್ ಇದ್ದವರಿಗೆ ಬರಲು ಸಾಧ್ಯವಾಗುತ್ತದೆ. ಹುಡುಗಾಟಿಕೆಯ ನೇಚರ್ ಅಲ್ಲ, ಅಜಾಗರೂಕತೆ ಬೇರೆ ವಿಷಯವಾಗಿದೆ. ಈಸಿ ನೇಚರ್ ಅಂದರೆ ಎಂತಹ ಸಮಯ, ಎಂತಹ ವ್ಯಕ್ತಿ, ಎಂತಹ ಪರಿಸ್ಥಿತಿ ಇದೆಯೋ ಅದನ್ನು ಪರೀಕ್ಷಿಸುತ್ತಾ ತಮ್ಮನ್ನು ಈಸಿಯಾಗಿ ಮಾಡಿಕೊಳ್ಳಿ. ಈಸಿ ಅಂದರೆ ಹೊಂದಿಕೊಳ್ಳುವುದು. ಬಿಗಿಯಾದ ವ್ಯಕ್ತಿತ್ವ ಬಹಳ ಬಹಳ ಅಫಿಷಿಯಲ್ ಅಲ್ಲ, ಅಫಿಷಿಯಲ್ ಆಗಿ ಇರಬೇಕು, ಆದರೆ ಬಹಳ ಬಹಳ ಅಲ್ಲ. ಸಮಯ ಹೀಗಿರುವಾಗ ಆ ಸಮಯದಲ್ಲಿ ಯಾರಾದರೂ ಅಫಿಷಿಯಲ್ ಆದರೆ ಅದು ಗುಣದ ಬದಲು ಅವರ ವಿಶೇಷತೆಯಲ್ಲಿ ಕಾಣಿಸುವುದಿಲ್ಲ. ತಮ್ಮನ್ನು ಬದಲಾಯಿಸಿಕೊಂಡು ಚಿಕ್ಕವರ ಜೊತೆ ದೊಡ್ಡವರ ಜೊತೆ ಹೊಂದಿಕೊಳ್ಳಬೇಕು. ದೊಡ್ಡವರಲ್ಲಿ ದೊಡ್ಡವರಂತೆ, ಚಿಕ್ಕವರಲ್ಲಿ ಚಿಕ್ಕವರಂತೆ ನಡೆಯಬೇಕು. ಜೊತೆಗಾರರೊಂದಿಗೆ ಸ್ನೇಹಿತರಂತೆ ನಡೆಯಬೇಕು. ದೊಡ್ಡವರಿಗೆ ರೆಕಾರ್ಡ್ ಕೊಡಬೇಕು. ಈಸಿಯಾಗಿ ತಮ್ಮನ್ನು ಮೋಲ್ಡ್ ಮಾಡ್ಕೊಳ್ಬೇಕು. ಶರೀರವನ್ನು ಈಸಿಯಾಗಿ ಇಟ್ಕೊಂಡ್ರೆ ಬೇಕಾದಲ್ಲಿ ಭಾಗಿಸ್ಬೋದು, ಹಾಗೂ ಬಿಗಿಯಾಗಿದ್ದರೆ ಶರೀರವನ್ನು ಬಾಗಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ವರದಾನ: ಪ್ರತಿ ಸೆಕೆಂಡ್ ಹಾಗೂ ಪ್ರತಿ ಸಂಕಲ್ಪದ ಮಹತ್ವಿಕೆಯನ್ನು ತಿಳಿದು ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವರೇ ಸಮರ್ಥ ಆತ್ಮಾಭವ. ಸಂಗಮ ಯುಗದಲ್ಲಿ ಅವಿನಾಶಿ ತಂದೆಯ ಮೂಲಕ ಎಲ್ಲ ಸಮಯದಲ್ಲಿಯೂ ಅವಿನಾಶಿ ಪ್ರಾಪ್ತಿಗಳಾಗುವುದು. ಇಡೀ ಕಲ್ಪದಲ್ಲಿ ಇಂತಹ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇದೊಂದೇ ಸಮಯವಾಗಿದೆ. ಆದ್ದರಿಂದ ನಿಮ್ಮ ಸ್ಲೋಗನ್ ಆಗಿದೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಯಾವುದೇ ಶ್ರೇಷ್ಠ ಕಾರ್ಯ ಮಾಡಬೇಕಾದರೂ ಅದನ್ನು ಈಗಲೇ ಮಾಡಿ. ಈ ಸ್ಮೃತಿಯಿಂದ ಎಂದೂ ಸಹ ಸಮಯ, ಸಂಕಲ್ಪ ಅಥವಾ ಕರ್ಮ ವ್ಯರ್ಥವಾಗಿ ಕಳೆಯುವುದಿಲ್ಲ. ಸಮರ್ಥ ಸಂಕಲ್ಪಗಳಿಂದ ಜಮಾದ ಖಾತೆ ಸಂಪನ್ನವಾಗಿ ಬಿಡುವುದು ಮತ್ತು ಆತ್ಮ ಸಮರ್ಥವಾಗಿ ಬಿಡುವುದು. ಸ್ಲೋಗನ್ನಲ್ಲಿ ಪ್ರತಿ ಮಾತು ಪ್ರತಿ ಕರ್ಮದ ಅಲೌಕಿಕತೆಯ ಪ್ರತಿ ಮಾತು ಪ್ರತಿ ಕರ್ಮದ ಅಲೌಕಿಕತೆಯೇ ಪವಿತ್ರತೆಯಾಗಿದೆ. ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.